ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನಿಮಗೆ ಸಿಲ್ಕ್ ಥ್ರೆಡಲ್ಲಿ ಚೈನ್ ಸ್ಟಿಚ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಚೈನ್ ಸ್ಟಿಚ್ ಮಾಡೋದಕ್ಕೆ ಸಿಲ್ಕ್ ಥ್ರೆಡ್ ಈಗ ತೋರಿಸಿರೋ ಹಾಗೆ ಈ ಥರ ಸಿಲ್ಕ್ ಥ್ರೆಡನ್ನ ನೀವು ತೊಗೊಬೇಕಾಗುತ್ತೆ. ಇದನ್ನ ಇಟ್ಕೊಂಡು ನಾವು ಹೇಗೆ ಚೈನ್ ಸ್ಟಿಚ್ ಮಾಡೋದು, ಓದಿನ ವೀಡಿಯೋದಲ್ಲಿ ಫಸ್ಟ್ ಕ್ಲಾಸಲ್ಲಿ ನಾನು ಹೇಳ್ದಂಗೆ ನಾರ್ಮಲ್ ಥ್ರೆಡೆಲ್ಲ ಹಾಕೋದನ್ನ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅಲ್ವಾ. ಸೊ ಈಗ ನಾನು ಚೈನ್ ಸ್ಟಿಚ್ಚನ್ನು ಹೇಳ್ಕೊಡ್ತೀನಿ, ಅದು ಸಿಲ್ಕ್ ಥ್ರೆಡಲ್ಲಿ ಹೇಗೆ ಮಾಡೋದು ಅಂತ. ಈಗ ನೋಡಿ, ಒಂದು ಪೆನ್ಸಿಲಲ್ಲಿ ಗೆರೆ ಎಳ್ಕೊಬೇಕು. ಸೊ ನಾವೀಗ ಕೆಳಗಡೆ ಇಟ್ಕೊಂಡು ಥ್ರೆಡ್ನ ಕ್ಲೀನಾಗಿ ನಾವು ಆಲ್ಟ್ರೇಟ್ ಮಾಡ್ಕೊಬೇಕು ಕೈಯಲ್ಲಿ ಇಟ್ಕೊಂಡು. ಸೊ ನೀಡಲ್ ಇಟ್ಕೊಂಡು 90 ಡಿಗ್ರಿ ಡೈರೆಕ್ಷನಲ್ಲಿ ನಾವು ನೀಡಲ್ ಹಾಕಿ ಆ ಥ್ರೆಡ್ನ ಮೇಲೆತ್ತಿ ಹೀಗೆ ಚೈನ್ ಸ್ಟಿಚ್ ಹಾಕ್ತಾ ಹೋಗ್ತಾ ಇರಬೇಕು. ಸೊ ಚಿಕ್ಕದಾಗಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ನಿಮ್ಗೆ ಅರ್ಥ ಆಗಲಿ ಅನ್ನೋಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಚೈನ್ಸ್ನ ಹಾಕ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕ್ಲೀನಾಗಿ ಬರ್ತಾ ಇದೆ. ನಿಮಗೂ ಅರ್ಥ ಆಗ್ತಿದೆ ಅಂತ ನಾನು ಅಂದ್ಕೊತೀನಿ. ಈಗ ಚೈನ್ ಸ್ಟಿಚ್ ಆದಮೇಲೆ ಈಗ ಫುಲ್ ಕಂಪ್ಲೀಟ್ ಆಯಿತು. ನಾನು ಲಾಕ್ ಮಾಡ್ಕೊತೀನಿ ಅಲ್ಲಿಗೀಗ ಲಾಸ್ಟಲ್ಲಿ. ಸೊ ಲಾಕ್ ಮಾಡಿದ್ಮೇಲೆ ನಾವೀಗ ಏನು ಮಾಡಬೇಕು ಅಂದರೆ ಇನ್ನೊಂದು ಚೈನ್ನ ಸ್ಟಿಚ್ನ ಹಾಕೋಣ. ಅದು ಗೆರೆ ಇಲ್ದಂಗೆ ಹೇಗೆ ಹಾಕೋದು ಅಂತಲೂ ಕೂಡ ನಾನು ನಿಮಗೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಈಗ ನಾನು ಇನ್ನೊಂದು ಚೈನ್ನ ಹೇಗೆ ಹಾಕೋದು ಇದ್ರ ಪಕ್ಕದಲ್ಲೇ ನಾನು ನಿಮಗೆ ಹಾಕಿಬಿಟ್ಟು ತೋರಿಸ್ತೀನಿ. ಸೊ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಸೊ ಇದೇ ಥರನೇ ನಾವು ಇನ್ನೊಂದು ಚೈನ್ ಸ್ಟಿಚ್ಚನ್ನು ರೆಡಿ ಮಾಡೋಣ. ಸೊ ಈಗ ನಿಧಾನವಾಗಿ ನೀಡಲ್ನ ಮೇಲೆತ್ತಿ, ಏನಂದರೆ ನಾವು ಅರ್ಥ ಮಾಡ್ಕೊಬೇಕು ಫಸ್ಟು ನಾವು ಯಾವ ಡೈರೆಕ್ಷನ್ ಇಟ್ಕೊಂಡಿದ್ದೀವಿ ಅಂತ ನೀಡಲ್ಲು, ಹಾಗೆ ಹೇಗೆ ಥ್ರೆಡ್ ತೆಗಿತಾ ಇದ್ವಿ ಅದನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಖಂಡಿತ ನಾವು ಆರಿ ವರ್ಕ್ನ ಆರಾಮ್ಸೆ ಕಲಿಬೋದು ಮತ್ತು ಚೆನ್ನಾಗಿ ಕೂಡ ಬರುತ್ತೆ. ಯಾವುದೇ ರೀತಿ ನಿಮಗೆ ಡೌಟ್ ಇದ್ದರೂ ಕೂಡ ನೀವು ನನಗೆ ಕಮೆಂಟ್ ಮಾಡಿ ಮೆಸೇಜ್ ಮಾಡಿ ಹೇಳಿ, ನಾನು ಕ್ಲಿಯರಾಗಿ ನಾನು ಹೇಳ್ಕೊಡ್ತೀನಿ ನಿಮಗೆ. ಹಾಗೆ ಮತ್ತು ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ನಾನು ಕೇಳ್ಕೊಡ್ತೀನಿ. ಯಾಕಂದರೆ ನನ್ನ ಇದೊಂದು ಮೊದಲನೇ ಪ್ರಯತ್ನ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಈಗ ನಾನು ಚೈನ್ ಸ್ಟಿಚ್ ಹಾಕಿದ್ದೀನಿ ಅಲ್ವಾ. ಸೊ ಇದೇ ಥರ ನೀವು ಫುಲ್ ಕಂಪ್ಲೀಟ್ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಬರುತ್ತೆ ಆಯಿತಾ. ನೆಕ್ಸ್ಟ್ ಕ್ಲಾಸ್ ನಾನು